ಓಕೆ. ನಿನ್ನೆ ಅಷ್ಟೇ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಹಿಂದೆ ಇದ್ದಂತಹ ಹಲವು ಸಚಿವರನ್ನು ಮುಖ್ಯಮಂತ್ರಿಗಳು ಕೈ ಬಿಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಕಳಿಸಿದಂತಹ ಒಂದು ಪಟ್ಟಿಯಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಕಳಿಸಿದಂಥ ಒಂದು ಪಟ್ಟಿಯಲ್ಲಿ ಇಲ್ಲ. ಆದರೆ ಹಲವು ಸಚಿವರುಗಳಿಗೆ ಇರೋದೇನು ಅಂತ ಹೇಳಿದ್ರೆ, ನಮ್ಮನ್ನು ಯಾವ ಕಾರಣಕ್ಕೋಸ್ಕರ ಬಿಟ್ಟರು, ಈ ವಿಚಾರವನ್ನು ಹೇಳಲೇ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಇದೆ. ಕೆಲವು ಶಾಸಕರು ನಮಗೆ ರಾಜಕೀಯ ಬೇಕಾ, ನಾವು ರಾಜೀನಾಮೆನೇ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತಷ್ಟು ಜನ ನಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಕ್ಷೇತ್ರದ ಜನರು, ಅವ್ರಿಗೋಸ್ಕರ ನಾವು 5 ವರ್ಷಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನನ್ನ ಜೊತೆಗೀಗ ಡಾಕ್ಟರ್ MC ಸುಧಾಕರ್ ಅವರಿದ್ದಾರೆ. ಒಂದು ಕಡೆ ಜಿಲ್ಲಾ ಪ್ರಾತಿನಿಧ್ಯ ಅಂತೂ ಈ ಬಾರಿ ಇಲ್ಲವೇ ಇಲ್ಲ, ಜೊತೆಗೆ ಅವರನ್ನು ಕೂಡ ಕೈ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೈ ಬಿಟ್ಟರು, ಅವ್ರಿಗೇನಾದರೂ ರೀಸನ್ ಕೊಟ್ರಾ, ಇದನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಭಾಳಷ್ಟು ಜನ ನಿಮ್ಮ ಜೊತೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥವರು ಸಚಿವರಾಗಿದ್ದಾರೆ. ಸುಮಾರು 20 ಹಳಬರಿಗೆ ಕೊಟ್ಟಿದ್ದಾರೆ ಸರ್. ಹೊಸ ಮಕ್ಕಳಿಗೆ ಅವಕಾಶ ಕೊಡ್ತೀವಿ, ಹೊಸ ಮಕ್ಕಳು ನಮಗೇನು ದೊಡ್ಡ ಮಟ್ಟದಲ್ಲಿ ಹೊಸ ಮಕ್ಕಳು ಕಾಣಿಸಿಲ್ಲ. ಆ ಹಳೆ ಮಕ್ಕಳಲ್ಲಿ MC ಸುಧಾಕರ್ ಅವರು ಕಾಣಿಸ್ಲಿಲ್ವಾ ಅಂತ? ನೋಡಿ, ಆ ಪ್ರಶ್ನೆ ನಾವು ಯಾರನ್ನ ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಇಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. ನಾವು ಕೊಟ್ಟಂಥ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಲಿಲ್ವ? ಇಲ್ಲ ನಾವೇನಾದರೂ ನಮ್ಮ ಮೇಲೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಏನಾದರೂ ಆರೋಪ ಇತ್ತಾ? ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಏನಾದರೂ ನಮ್ಮ ಹೇಳಿಕೆಗಳಿತ್ತ? ಇಲ್ಲ ನಮ್ಮ ಇಲಾಖೆನ ನಾವು ಸರಿಯಾದ ರೀತಿ ನಡೆಸಲಿಲ್ವಾ? ನನಗಂತೂ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಕಳೆದ 2 ವರ್ಷ, ಈ ವರ್ಷ ನಾನು ಅದನ್ನು ನನ್ನ 1 ವರ್ಷದ ಇಲಾಖೆಯ ಸಾಧನೆಯ ಒಂದು ಪುಸ್ತಕವನ್ನು ನಾನು ಕಳೆದ 2024-25ರಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ACC ಜನರಲ್ ಸೆಕ್ರೆಟರೀಸು ಇಬ್ಬರಿಗೂ ಮತ್ತು ಮುಖ್ಯಮಂತ್ರಿಗಳಿಗೆಲ್ಲರಿಗೂ ನಾನು ಕಳಿಸಿದ್ದೆ. ಮಾನ್ಯ ರಾಹುಲ್ ಗಾಂಧಿ ಅವರು 2 ವರ್ಷವೂ ನನಗೆ ಪ್ರಶಂಸೆ ಪತ್ರವನ್ನು ಅವರೇ ಸ್ವತಃ ಸಹಿ ಮಾಡಿ ಕಳಿಸಿದ್ದಾರೆ. ಆದರೆ ಬೇರೆಯವರು ಯಾರು ಅದಕ್ಕೆ ಸ್ಪಂದಿಸಲಿಲ್ಲ. ಬಹುಶಃ ನನ್ನ ರೀತಿ ಬೇರೆಯವರು ಯಾರ್ಯಾರು ಅವರ ಇಲಾಖೆಯ ಸಾಧನೆಗಳ ಬಗ್ಗೆ ಒಂದು ಪುಸ್ತಕದ ರೀತಿಯಲ್ಲಿ ಕಳಿಸಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡೆ ಹೈಕಮಾಂಡ್ ನಿರೀಕ್ಷೆಗೆ ನಾನು ಕೆಲಸ ಮಾಡ್ತಾಯಿದ್ದೀನೇನೋ ಅಂತಕ್ಕಂಥ ಭಾವನೆಯಲ್ಲಿ ನಾನಿದ್ದೆ. ಅಥವಾ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಬಾರಿ ಕೆಲವರ ಹತ್ರ ಎಲ್ಲ ವ್ಯಕ್ತಪಡಿಸಿದ್ದಾರೆ, ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಅಂತ. ಅವರೆಲ್ಲ ಬಂದು ನನಗೆ ಹೇಳಿದ್ರು. ಎಲ್ಲೋ ಒಂದು ಕಡೆ ನನಗೆ ಅದು ಒಂದು ರೀತಿ ಒಳ್ಳೆ ರೀತಿ ಕೆಲಸ ಮಾಡುವಂಥದ್ದಕ್ಕೆ ಉತ್ತೇಜನ ಕೊಡುವಂಥ ರೀತಿಯಲ್ಲಿತ್ತು. ಆದರೆ ನಾವು ಎಲ್ಲೂ ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ನಾವು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತಕ್ಕಂಥ ಹೇಳಿಕೆಯನ್ನು ನಾನು ಯಾವತ್ತೂ ಕೊಟ್ಟಿಲ್ಲ. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವ, ಪ್ರೀತಿ, ಅವ್ರ ಬಗ್ಗೆ ನಾವು ಭಾಳಷ್ಟು ಒಂದು ಅವರ ನಾಯಕತ್ವವನ್ನು ಮೆಚ್ಕೊಂಡಿರ್ತಕ್ಕಂಥವ್ರು. ಆದರೆ ಅಂತಿಮವಾಗಿ ಪಕ್ಷದ ತೀರ್ಮಾನದ ವಿರುದ್ಧವಾಗಿ ನಾವು ಹೋಗೋರಲ್ಲ ಅಂತಕ್ಕಂಥದ್ದನ್ನು ನಾನು ಮಾನ್ಯ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಏನು ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದರು, ಮಾನ್ಯ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಅಂತ ಹೇಳಿದರು. ಅದೇ ರೀತಿ ನಾವು ಇವರೆಲ್ಲ ಹೇಳಿದ ಮೇಲೆ ನಾವು ಕೂಡ ಅದೇ ರೀತಿ ಬದ್ಧ ಅಂತಕ್ಕಂಥ ಮಾತು ಹೇಳಿದ್ವಿ. ಬಿಟ್ಟರೆ ನಾವ್ಯಾರು ಅಂಕಿ ಸಂಖ್ಯೆಗಳು, ಸಂಖ್ಯಾಬಲ ಇವ್ಯಾವ ವಿಚಾರದಲ್ಲೂ ನಾವು ಯಾರು ಒಂದು ಮಾತು ಕೂಡ ನಾವು ಏನು ಚಕಾರ ಎತ್ತೋರಲ್ಲ. ಇಷ್ಟಾಗಿಯೂ ಕೂಡ ನಾನು ಒಬ್ಬ ಮುಖ್ಯಮಂತ್ರಿಗಳು ಇದ್ದಂಥವರ ಜೊತೆ ನಮ್ಮ ಇಲಾಖೆ ವಿಚಾರದಲ್ಲಿರ್ಬೋದು, ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಅವರ ಜೊತೆ ಸಂಪರ್ಕ ಇಟ್ಕೊಂಡು ಅವರಿಂದ ಇಲಾಖೆಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಹತ್ರ ಭಾಳ ಆತ್ಮೀಯವಾಗಿದ್ವಿ. ಬಹುಶಃ ಆ ಆತ್ಮೀಯ ಸಂಬಂಧನೇ ಇವತ್ತು ನನಗೆ ಮುಳುವಾಯಿತೆ ಅನ್ನೋಂಥಕ್ಕಂಥದ್ದು ನನ್ನ ಭಾವನೆ. ಕೆಲವರು ಜಾತಿ ಲೆಕ್ಕಾಚಾರ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೊತೆ ಗುರ್ಸ್ಕೊಳ್ಳಿಲ್ಲ, ನಮ್ಮ ಜೊತೆ ಇವ್ರ ಜೊತೆ ದಿಲ್ಲಿಗೆ ಬರಲಿಲ್ಲ, ಈ ರೀತಿ ಕೆಲವು ಗ್ರಹಿಕೆಗಳನ್ನು ಮಾಡಿಕೊಂಡು ಅವರು ನಮ್ಮ ಮೇಲೆ ದ್ವೇಷ ಸಾಧಿಸುವಂಥದ್ದು ಮಾಡಿದ್ರು. ಹಲವಾರು ನಮ್ಮ ಸ್ನೇಹಿತರು ಬೇರೆ ಸಂದರ್ಭದಲ್ಲಿ ಹೋದಾಗ ಈ ಸತಿ ಅವ್ನಿಗೇನು ಮಾಡ್ತೀನಿ ನೋಡು ಅಂತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯನವರು ಭಾಳ ಗೌರವಯುತವಾಗಿ ಏನು ಮಾತು ಕೊಟ್ಟಿದ್ರು, ಆ ಮಾತಂತೆ ರಾಹುಲ್ ಗಾಂಧಿ ಅವರಿಗೆ ಅಪಾರವಾದಂಥ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟರು. ಆ ಗಳಿಗೆಯಲ್ಲೇ ನನಗೆ ಅರ್ಥ ಆಯಿತು, ನಮ್ಮ ಕತೆ ಇಷ್ಟೇ, ನಮ್ಮ ಮೇಲೆ ಇನ್ನು ಇವರು ಹಗೆ ಸಾಧಿಸ್ತಾರೆ, ದ್ವೇಷ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಆಗಲೇ ಅರ್ಥ ಆಯಿತು. ಮುಂದೆ ಮಾತು ಮಾತ್ರ ಭಾಳ
ಏನೋ ಭಾಳ ನಂಬಿಕೆಯಿಂದ ಮಾತಾಡೋದು, ನೀವು ಉತ್ತಮವಾಗಿ ಕೆಲಸ ಮಾಡಿದ್ವಿ ಅಂತ ಹೊಗಳಿಕೆ ಮಾತಾಡೋದು. ಆದರೆ ಹಿಂದೆ ಏನೆಲ್ಲ ನನ್ನ ಹಿಂದೆ ನಡೀತಾ ಇತ್ತು ಅನ್ನೋಂಥದ್ದನ್ನು ಯಾರೆಲ್ಲ ನನ್ನ ಬಗ್ಗೆ ಹೇಳಿದರು, ಭಾಳ ಜನ ನನಗೆ ಶಾಸಕರು ಆತ್ಮೀಯರಿದ್ದಾರೆ, ಅವರೆಲ್ಲರೂ ಹೇಳಿದರು ನಿನ್ನ ಬಗ್ಗೆ ಅಭಿಪ್ರಾಯ ಬೇರೆ ಇದೆ ಅಲ್ಲಿ ಅಂತಕ್ಕಂಥದ್ದನ್ನು ಹೇಳಿದರು. ಇವತ್ತು ಅದು ಸತ್ಯ ಆಯಿತು. ಹಾಗಾದರೆ ನಿಮ್ಮ ಪ್ರಕಾರ ಸರ್, ನೀವು ದೆಹಲಿಗೆ ಹೋಗದೇ ಇರೋದ್ರಿಂದ, ಒಂದು ಟೀಮು ಪದೇ ಪದೇ ಹೋಗಿ ದೆಹಲಿಯಲ್ಲಿ ಲಾಬಿ ಮಾಡ್ತಾಯಿತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಆ ಟೀಮಲ್ಲಿ ನೀವು ಹೋಗದೇ ಇರೋದ್ರಿಂದ ಇವತ್ತು ಮಾಜಿ ಆಗಿದ್ದೀರಾ? ಬಹುಶಃ ಹಂಗೆ ಅನಿಸುತ್ತೆ ನನಗೆ. ಯಾಕೆಂದರೆ ನಾನು ಜಾತಿ ನೋಡಿ ನಾನು ಯಾರನ್ನೂ ನಾಯಕರು ಅಂತ ನಾನು ಯಾವತ್ತೂ ಗುರ್ಸ್ಕೊಂಡಿಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವನಲ್ಲ. ನಮ್ಮ ಕುಟುಂಬ 1952ರಲ್ಲಿ ನಮ್ಮ ತಾತ ಅವರು ಸ್ವತಂತ್ರವಾಗಿ ಶಾಸಕರಾಗಿರುವಂಥದ್ದು. ಸತತವಾಗಿ ಅವತ್ತಿನಿಂದ ಇವತ್ತವರೆಗೂ ನಮ್ಮ ಕುಟುಂಬ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿಕೊಂಡು ಗೆದ್ದಿದ್ದೀವಿ, ಸೋತು ಇದ್ದೀವಿ. ನಾನು 3ನೇ ತಲೆಮಾರು. ನಾವು ಯಾರು ನಾಯಕರು, ನಮ್ಮ ತಂದೆಯವ್ರ ಹಿಂದೆ ದೇವರಾಜ ಅರಸು ಅವ್ರ ಜೊತೆ ಇದ್ದರು. ಅವರ ನಾಯಕತ್ವವನ್ನು ಮೆಚ್ಚಿಕೊಂಡು ಅವತ್ತು ಅರಸು ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಂಡ್ರು. ನಂತರ ಮತ್ತೆ ವಾಪಸ್ಸು ಇಂದಿರಾ ಕಾಂಗ್ರೆಸ್ಗೆ ಬಂದರು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ನಮ್ಮ ಕುಟುಂಬ ರಾಜಕಾರಣದಲ್ಲಿ ನೋವು ಅನುಭವಿಸಿದೆ ನಮಗೆ ಗೊತ್ತಿದೆ. ಇಷ್ಟೆಲ್ಲ ಇರ್ತಕ್ಕಂಥದ್ದು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸುದೀರ್ಘವಾಗಿ ರಾಜಕೀಯ ಮಾಡಬೇಕಾದ್ರೆ ಒಂದು ಜಾತಿ ಮೇಲೆ ರಾಜಕೀಯ ಮಾಡುವಂಥದ್ದು ಸಾಧ್ಯ ಇಲ್ಲ. ನಾವು ಎಲ್ಲ ಜಾತಿ ವರ್ಗದ ಜನ ನಾಯಕರನ್ನು ನಾವು ನಮ್ಮ ನಾಯಕರು ಅಂಥೇಳಿ ನಾವು ಸ್ವೀಕಾರ ಮಾಡಿದಾಗೆ ನಾವು ಜನರ ಜೊತೆ ಉಳಿಲಿಕ್ಕೆ ಸಾಧ್ಯ ಆಗೋದು. ಆ ತತ್ವ ಸಿದ್ಧಾಂತದ ಮೇಲೆ ನಂಬಿ ನಾನು ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಮೇರು ಮಟ್ಟದ ನಾಯಕರು ಅಂಥೇಳಿ, ಒಬ್ಬ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಬಡವರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು, ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು, ಒಳಿತು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ನಾಯಕರು ಅಂಥೇಳಿ ಅವರ ಜೊತೆಯಲ್ಲಿ ನಾನು ಆತ್ಮೀಯವಾಗಿದ್ದೆ. ಇವತ್ತು ನಾವು ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋಗೋರಂತ ಅಲ್ಲ. ಪಕ್ಷ ಇವತ್ತು ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ವಿರೋಧ ಮಾಡಿದ್ದು ಅಲ್ಲ, ಅಥವಾ ಅವ್ರನ್ನ ನಾಯಕರಲ್ಲ ಅಂಥೇಳಿ ನಾವು ಸ್ವೀಕಾರ ಮಾಡದೇ ಇರ್ತಕ್ಕಂಥದ್ದು ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ದ್ವೇಷ ಸಾಧನೆ ಮಾಡುವಂಥದ್ದು. ಯಾಕಂದರೆ ಕೆಲವರು ಅವರ ಹಿಂಬಾಲಕರು ನನಗೆ ಹೇಳಿದ್ರು ನೇರವಾಗಿ, ನೀವು ನಮ್ಮ ಕೈ ಬಿಟ್ಬಿಟ್ರಿ, ನಮ್ಮ ಜೊತೆ ಗುರ್ಸ್ಕೊಳ್ಳಿಲ್ಲ ಅಂತ. ಅಂಥದ್ದು ನಾನು ಅಂಥದ್ದು ಸಹಿಸೋನು ಅಲ್ಲ. ಅಂಥದಕ್ಕೆ ನಾನು ತಲೆ ಬಾಗಿ ಕೈ ಕಾಲು ಇಟ್ಕೊಳೋ ಅಂಥವನು ಅಲ್ಲ ನಾನು. ಸರ್, ಈಗ ಅಖಂಡ ಕೋಲಾರ ಜಿಲ್ಲೆಗೆ ಈಗ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಪ್ರತ್ಯೇಕವಾಗಿದೆ. ಎರಡೂ ಜಿಲ್ಲೆಗಳಿಗೂ ಕೂಡ ಜಿಲ್ಲಾ ಪ್ರಾತಿನಿಧ್ಯ ಇಲ್ಲ. ಒಕ್ಕಲಿಗರು ಇದ್ದಾರೆ, ರೆಡ್ಡಿ ಒಕ್ಕಲಿಗರು ಇದ್ದಾರೆ, ಕೋಲಾರದಲ್ಲಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲೂ ಇದ್ದಾರೆ. ಎರಡೂ ಜಿಲ್ಲೆಗೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ರಾಮನಗರ ಜಿಲ್ಲೆಯಲ್ಲೂ, ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅದೇ ಜಿಲ್ಲೆಯಿಂದ ಮತ್ತೊಬ್ಬರಿಗೆ ಅವಕಾಶ ಕೊಡ್ತಾರೆ. ಕೇವಲ ಇರೋದು 4 ವಿಧಾನಸಭಾ ಕ್ಷೇತ್ರಗಳು. ಪಕ್ಕದ ಜಿಲ್ಲೆ ಮಂಡ್ಯದಲ್ಲಿ ಇಬ್ಬಿಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗಾದರೆ ಇಲ್ಲಿ ಒಕ್ಕಲಿಗ ಸಮುದಾಯವನ್ನು ಕನ್ಸಿಡರ್ ಮಾಡಿದಷ್ಟು ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಸಮುದಾಯ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಪರಿಗಣಿಸಲಿಲ್ವಾ? ನೋಡಿ, ನಾನು ಆಗಲೇ ಹೇಳಿದೆ, ಜಾತಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಒಕ್ಕಲಿಗರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದೀವಿ. ಅದೇ ರೀತಿ ಪರಿಶಿಷ್ಟ ಜಾತಿಯ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಜಾತಿ ವರ್ಗದವರಿದ್ದಾರೆ ನಮ್ಮಲ್ಲಿ. ಎಲ್ಲ ಜಾತಿ ವರ್ಗದವರು ಸಮಾನಾಂತರವಾಗಿ ಇದ್ದಾರೆ. ಅದರಿಂದ ನಾನು ಒಕ್ಕಲಿಗರಿಗೆ ಕೊಡಬೇಕಿತ್ತು, ಮತ್ತೊಬ್ಬರಿಗೆ ಕೊಡಬೇಕಿತ್ತು ಅಂತಕ್ಕಂಥದ್ದನ್ನು ನಾನು ಪ್ರತಿಪಾದನೆ ಮಾಡಲ್ಲ. ನಾನು ಜಾತಿ ಮತ್ತು ವಿಚಾರದಲ್ಲಿ ನಾನು ಚರ್ಚೆ ಮಾಡಲ್ಲ. ಆದರೆ ನಮ್ಮ 2 ಜಿಲ್ಲೆಗಳಲ್ಲಿ ನನಗೆ 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು. ಅದು ನಂದು ವೈಯಕ್ತಿಕವಾಗಿ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೊಂದು ಅವಕಾಶ ಕೊಡಿ, ಉತ್ತಮವಾಗಿ ನಾನು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ಮತ್ತು ಇಲಾಖೆಯಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಿದ್ದೀನಿ ಅಂತ ನನ್ನ ಗ್ರಹಿಕೆ. ಭಾಳ ಜನ ಹೇಳಿದ್ದಾರೆ ಒಳ್ಳೆ ರೀತಿ ಕೆಲಸ ಮಾಡಿದ್ದೀವಿ ಅಂತ. ಅದನ್ನು ಆಧಾರದ ಮೇಲೆ ನಾನು ಕೇಳಿದೆ. ಇವತ್ತು ನನಗೆ ಕೊಡದೇ ಇದ್ದರೂ ಹೋಯ್ತು. ಬೇರೆ ನಮ್ಮ ಜಿಲ್ಲೆಯಲ್ಲಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ, ಅವ್ರಿಗಾದರೂ ಅವಕಾಶ ಕೊಡಬೇಕಿತ್ತು. ಇಲ್ಲ ಕೋಲಾರಲ್ಲಿ ಸತಿ ಅವಕಾಶ ಆಗಿರಲಿಲ್ಲ. 2 ಜಿಲ್ಲೆಗೂ ಸೇರಿ ಅಲ್ಲೊಬ್ಬರಿಗೆ ಕೊಡಬೇಕಾಗಿತ್ತು, ಯಾರಿಗಾದರೂ ಕೊಡ್ಬೋದಿತ್ತು. ಅಲ್ಲಿ ಭಾಳ ಜನ 2 ಸತಿ 3 ಸತಿ ಗೆದ್ದಿರೋವಂಥವ್ರು ಇದ್ದಾರೆ ಇವತ್ತು. ಹಂಗಾರೆ ನಮ್ಮ ಜಿಲ್ಲೆಗಳು ಇವತ್ತು ನಿಮಗೆ ಬೇಡವಾ? ಇವತ್ತು ನಮ್ಮ ಜಿಲ್ಲೆಗಳಿಗೆ ನಾನು ಒಂದು ಹೇಳೋದೇನೆಂದರೆ, ಈಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದೆ. ನಾನೊಂದು ನಿಮ್ಮ ಪಟ್ಟಿ ಕೊಡ್ತೀನಿ. ನಾನು 3 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ನಮ್ಮ ಜಿಲ್ಲೆ ಜನರ ಆಶೋತ್ತರಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಸರ್ಕಾರದಲ್ಲಿ ತರಕ್ಕೆ ಸಾಧ್ಯ ಆಯಿತು ಅವು ತರುವಂಥ ಪ್ರಯತ್ನ ಮಾಡಿದ್ದೀನಿ. ಅದೇ ಹಿಂದೆ ನೀವು ಹಲವಾರು ಜನ ಬೇರೆ ಕಡೆಯಿಂದ ಬಂದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರು. ಅವರು ಒಂದು ಕೊಡುಗೆಗಳು, ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ, ಬೇರೆ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳಾಗಿ ಬಂದಿರೋಂಥ ಜಿಲ್ಲಾ ಮಂತ್ರಿಗಳು ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಪಟ್ಟಿ ಮಾಡಲಿ. ಯಾಕಂದರೆ ನಾನು ಹೇಳುವಂಥದ್ದು, ಅದೇ ಜಿಲ್ಲೆಯವರಿದ್ದರೆ ನಮಗೆ ನಮ್ಮ ಜಿಲ್ಲೆ ಮೇಲೆ ಅಭಿಮಾನ ಇರ್ತದೆ. ನಮ್ಮ ಜನರಿಗೆ ಏನಾದರೂ ಈ ಒಂದು ಅವಕಾಶ ಬಂದಾಗ ಒಂದು ಒಳ್ಳೇದು ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇರ್ತದೆ.
ನಾವು ಹೆಚ್ಚು ನಮ್ಮ ಜಿಲ್ಲೆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ರೀತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತೇವೆ. ಇದು ನಮ್ಮ ಎರಡು ಜಿಲ್ಲೆ ಮಾತ್ರ ಹೇಳ್ತಾ ಇಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯ ಶಾಸಕರ ಆಲೋಚನೆ ಇದೇ ಇರೋದು ಅಂತ. ನಮ್ಮ ಜಿಲ್ಲೆಗೆ ನಾನು ಜಿಲ್ಲಾ ಮಂತ್ರಿ ಆದರೆ ನಾನು ನಮ್ಮ ಜಿಲ್ಲೆಗೆ ಏನೋ ಒಳ್ಳೇದು ಮಾಡ್ಬೋದು ಅಂತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಇದಕ್ಕೆ ಹಿನ್ನಡೆ ಆಯಿತು. ನಾಳೆ ಪಕ್ಷದ ಏಳಿಗೆಗೂ ಈ ಭವಿಷ್ಯ ಇದು ಮಾರಕ ಆಗುತ್ತೆ. ಇದು ಒಳ್ಳೆ ರೀತಿ ಆಲೋಚನೆ ಅಲ್ಲ. ಇದು ಎಲ್ಲೋ ಒಂದು ಕಡೆ ಪಕ್ಷ ಇದರಲ್ಲಿ ಎಡವಿದೆ ಈ ರೀತಿ ತೀರ್ಮಾನ ಮಾಡಿರುವಂಥದ್ರಲ್ಲಿ ಅನಿಸುತ್ತೆ ನನಗೆ. ಸರ್, ಇಲಾಖಾ ಟಾಸ್ಕಲ್ಲಿ ನೀವು ಯಶಸ್ವಿ ಆಗಿದ್ದೀರಾ. ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಟಾಸ್ಕಲ್ಲಿ ಏನಾದರೂ ಚುನಾವಣಾ ಟಾಸ್ಕಲ್ಲಿ ಏನಾದರೂ ಫೇಲ್ಯೂರ್ ಆದ್ರ ಅಂತ? ನೋಡಿ, ಚುನಾವಣೆ ಟಾಸ್ಕಲ್ಲಿ ಈಗ ಲೋಕಸಭೆ ಚುನಾವಣೆ, ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ JDS BJP ಏನೋ ಒಂದು ಮೈತ್ರಿ ಏನಾಯಿತು, ಅದು ಭಾಳ ಪ್ರಬಲವಾಗಾಯಿತು. ನೋಡಿ, ನಾನು 2023ರ ಮತಗಳನ್ನು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೀಮಿತವಾಗಿ ಹೇಳೋದಾದರೆ 1 ಲಕ್ಷ ಓಟು ನಾವು ಹಿನ್ನಡೆ ಇದ್ವಿ. ನಾವು ಇಂಥ ಸಮುದಾಯಕ್ಕೆ ಅಭ್ಯರ್ಥಿ ಮಾಡಿ ಇಲ್ಲಿ ಹೆಚ್ಚಿನ ಸಂಖ್ಯೆ ಇದೆ, ಅನುಕೂಲ ಆಗುತ್ತೆ, ನಮಗೆ ಸ್ವತಂತ್ರ ಬಂದಾಗಿಂದ ಕೊಟ್ಟಿಲ್ಲ, ದಯವಿಟ್ಟು ಇದನ್ನು ಪರಿಗಣಿಸಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ಅದು ಒಟ್ಟಾರೆ ರಾಜ್ಯದ ಲೆಕ್ಕಾಚಾರದ ಮೇಲೆ ಇಲ್ಲ ಆಗೋದಿಲ್ಲ, ನಿಮಗೆ ಇಂಥದ್ದೇ ನೀವು ತಗೊಳ್ಳಿ, ಸೋದ್ರಾಯಿತು ಗೆಲ್ದ್ರಾಯಿತು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆದರೂ ನಾವು ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿದ್ವಿ. ಒಂದು ರೀತಿ ದೊಡ್ಡ ವಿರುದ್ಧವಾದಂಥ ಅಲೆ ಇತ್ತು. ನಾವು ಗ್ಯಾರಂಟಿಗಳು ಕೊಟ್ಟರು ಕೂಡ ನಮಗೆ ಅಲೆ ಇತ್ತು. ನಾವು ಕೇವಲ 65-70 ಸಾವಿರ ಓಟಲ್ಲಿ ಸೋತ್ವಿ, 1 ಲಕ್ಷ ಹಿನ್ನಡೆ ಇದ್ವಿ. ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 2 ಲಕ್ಷ ಓಟ್ ಹಿಂದೆ ಇದ್ವಿ, ಅಲ್ಲಿ 1,60,000 ನಾವು ಸೋತ್ವಿ. ಬೇರೆ ಬೇರೆ ಕಡೆ ಎಷ್ಟೆಷ್ಟು ಅಂತರದಲ್ಲಿ ಸೋತಿದ್ದಾರೆ. ಇವತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಲಕ್ಷಾಂತರ ಓಟಲ್ಲಿ ಸೋತಿದ್ದಾರೆ, ಹಂಗಾರೆ ಅವರಿಗೆ ನೈತಿಕ ಹೊಣೆ ನೀವು ಅವ್ರ ಮೇಲೆ ಹೊಣೆಗಾರಿಕೆ ಮಾಡೋದಿಲ್ವಾ? ಕೆಲವರು ಉನ್ನತ ಸ್ಥಾನದಲ್ಲಿದ್ದಂಥವ್ರ ಕ್ಷೇತ್ರಗಳಲ್ಲಿ 40-50 ಸಾವಿರ ಹಿನ್ನಡೆ ಆಗಿದೆ ಅಂದರೆ ನೀವು ಅದನ್ನು ಯಾವುದೇ ರೀತಿ ನೀವು ಪರಿಗಣಿಸಲ್ವಾ? ಅದರಿಂದ ಎಲ್ಲೋ ಒಂದು ಕಡೆ ನಾನು ಹೇಳುವಂಥದ್ದು, ಈಗ ಯಾರು ಪಕ್ಷಕ್ಕೆ ಒಳಿತು ಮಾಡ್ತಾರೆ, ಯಾರಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ಬಹುಶಃ ಸರಿಯಾದ ರೀತಿ ಆ ಮಾಹಿತಿಯನ್ನು ಪಡ್ಕೊಳ್ಳೋ ಅಂಥ ರೀತಿಯಲ್ಲಿ, ಅಥವಾ ಕೆಲವು ಕಾಣದ ಶಕ್ತಿಗಳು ಇವನ್ನು ಮಾಹಿತಿಯನ್ನು ಅದನ್ನೇನು ಮರೆಮಾಚತಕ್ಕಂಥ ಕೆಲಸಗಳಾಗಿದೆ ಅಂತ ಭಾವಿಸ್ತೇನೆ. ಸರ್, ಅವಿಭಾಜಿತ ಜಿಲ್ಲೆಯ ಶಾಸಕರು ಸಭೆ ಮಾಡ್ತೀರಾ? ಸಭೆ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀರಾ? ಖಂಡಿತ. ಇವತ್ತು ನಾನು ಈಗಾಗಲೇ ತಡ ಆಯಿತು, ನಾನೀಗ 1 ಗಂಟೆಗೆ ಎಲ್ಲ ಸೇರೋದಿದೆ. 2 ಜಿಲ್ಲೆಯ ಶಾಸಕರು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ನನ್ನ ವೈಯಕ್ತಿಕ ನಿಲುವು, ನಾವು ಯಾರೂ ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಬೆದರಿಕೆಯನ್ನು ನಾವು ಹಾಕೋಕ್ಕೆ ಹೋಗೋದಿಲ್ಲ. ಯಾಕಂದರೆ ರಾಜೀನಾಮೆ ಕೊಡುವಂಥದ್ದು ಅಥವಾ ನಮ್ಮ ರಾಜೀನಾಮೆ ಪಡೆಯುವಂಥ ಅದನ್ನು ಕೇಳ್ತಕ್ಕಂಥ ಹಕ್ಕಿರುವಂಥದ್ದು ನಮ್ಮ ಕ್ಷೇತ್ರದ ಜನಕ್ಕೆ, ಯಾರು ನಮ್ಮ ಮತ ಕೊಟ್ಟಿದ್ದಾರೆ ಅವ್ರಿಗಿರೋದು. ಅವರು ಇವತ್ತು ನಮ್ಮನ್ನು ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಅವ್ರು ಯಾರು ನಮಗೆ ಮಂತ್ರಿ ಆಗ್ತೀವಿ ಅಂತ ಓಟ್ ಹಾಕಲಿಲ್ಲ, ಅವರೆಲ್ಲ ನಮ್ಮ ಶಾಸಕನಾಗಬೇಕು ಅಂತ ಓಟ್ ಹಾಕಿರುವಂಥದ್ದು. ಆ ಶಾಸಕ ಸ್ಥಾನ ಇವತ್ತು ಎಲ್ಲೂ ಹೋಗಿಲ್ಲ ನಮಗೆ, ಅರ್ಥ ಆಯ್ತಲ್ಲ? ಅದಕ್ಕೆ ನಾವು ಖಂಡಿತ ನಮ್ಮ ಜವಾಬ್ದಾರಿ ಇದೆ. ಆದರೆ ಪಕ್ಷದ ಈ ಒಂದು ನಿರ್ಲಕ್ಷ್ಯ ಏನಾಗಿದೆ 2 ಜಿಲ್ಲೆಗಳ ಬಗ್ಗೆ, ಅದ್ರ ಬಗ್ಗೆ ಪಕ್ಷದ ಗಮನ ಸೆಳೀಬೇಕು, ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡಬೇಕು. ಮುಂದೆ ಆಗು ಹೋಗುಗಳು ಮತ್ತು ನಮ್ಮಲ್ಲಿ ಬೇರೆ ಕೆಲವು ನಾಯಕರ ಹಸ್ತಕ್ಷೇಪಗಳು ಜಾಸ್ತಿ ಇದ್ದಾವೆ. ಅಂಥದ್ದು ಮುಂದುವರಿಸಿದ್ರೆ ಖಂಡಿತ ನಾವು ಯಾರೂ ಸುಮ್ಮನೆ ಕೂರೋದಿಲ್ಲ, ಖಂಡಿತ ನಾವು ತಿರುಗಿ ಬೀಳ್ತೀವಿ. ನಮ್ಮ ಜಿಲ್ಲೆಯದು ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಭಾಳ ದೊಡ್ಡ ಸಮಸ್ಯೆಗಳು. ನಾನು 2 ಬಾರಿ ಸ್ವತಂತ್ರವಾಗಿ ನಿಲ್ಲುವಂಥ ಅನಿವಾರ್ಯತೆ ಯಾಕೆ ಬಂತು? ಪಕ್ಷದ ಟಿಕೆಟ್ ಕೊಟ್ಟರು ಬೇಡ ಅಂಥೇಳಿ ಸ್ವತಂತ್ರವಾಗಿ ನಿಂತೆ, ಕಾರಣ ಇದೆ. ಅದು ಮತ್ತೆ ಮರುಕಳಿಸುವಂಥದ್ದಾದಾಗ ಬಹುಶಃ ಪರಿಣಾಮಗಳು ಬೇರೆ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್, ಕೊನೆಯದಾಗಿ ಇನ್ನೊಂದು ಕ್ವಶನ್ನು. ಮುಖ್ಯಮಂತ್ರಿಗಳು ಈಗಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಯಾರು ರಾಜೀನಾಮೆ ಕೊಡ್ತಾರೋ ಕೊಟ್ಬಿಡಲಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಕ್ಸೆಪ್ಟ್ ಮಾಡೋ ಅಧಿಕಾರ ಅವ್ರಿಗೆಲ್ಲ, ಸ್ಪೀಕರ್ಗಿರೋದು. ಏನು ಹೇಳ್ತೀರಾ ಈ ಹೇಳಿಕೆ ಬಗ್ಗೆ ಅಂತ? ನೋಡಿ, ಸಹಜವಾಗಿ ಇವತ್ತು 34 ಸ್ಥಾನ ಇದೆ, ಆಕಾಂಕ್ಷಿಗಳು ಜಾಸ್ತಿ ಇದ್ದರು. ಬಹುಶಃ ಇದು 2 ತಿಂಗಳು ತಡ ಮಾಡಿದ್ದೇ ದೊಡ್ಡ ತಪ್ಪಾಯಿತು. ಸ್ಪಷ್ಟತೆ ಇರಲಿಲ್ಲ. ಭಾಳಷ್ಟು ಜನ ಪ್ರಥಮ ಬಾರಿ ಗೆದ್ದಂಥವರು ಆಸೆಗಳನ್ನು ಮೈಗೂಡಿಸ್ಕೊಂಡ್ರು, ದೊಡ್ಡ ಸಂಖ್ಯೆ ಬೆಳೀತು. ತಡ ಆದಷ್ಟು ಅವರಿಗೆ ಮಾಧ್ಯಮದವರು ಕೂಡ ತಾವು ದೊಡ್ಡ ಮಟ್ಟದಲ್ಲಿ ಪಟ್ಟಿಗಳನ್ನು ಬಿಡುಗಡೆ ಮಾಡ್ತಾಯಿದ್ರಿ. ಇದೀಗ ಬಂದ ಸುದ್ದಿ, ಬಲ್ಲ ಮೂಲಗಳು ಇವೆಲ್ಲ ಹೇಳಿ ಏನಾಯಿತು, ಅವರಲ್ಲಿ ಆಸೆ ಚಿಗುರ್ತು. ಕ್ಷೇತ್ರದಲ್ಲಿ ಜನ ಅವ್ರ ಮೇಲೆ ಏನೋ ಒಂದು ಆಗ್ತಾರೆ, ನಮ್ಮ ಶಾಸಕರು ಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಈಗ ಎಲ್ಲೋ ಒಂದು ಕಡೆ ಆಘಾತ ಆಗಿದೆ ಎಲ್ಲರಿಗೂ.
ಅದರಿಂದ ಈಗ ಏನಾಗುತ್ತೆ, ಸಹಜವಾಗಿ ಕೆಲವರು ಅನುಭವದ ಕೊರತೆ, ಕೆಲವರು ಅನುಭವಸ್ಥರು ಪಾಪ 7-8 ಸಾರಿ 6 ಸಾರಿ ಗೆದ್ದವರು ಕೂಡ ಭಾಳ ನೋವನ್ನು ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿರ್ಬೋದು, ಆದರೆ ನನಗೆ ತಿಳಿದಾಗೆ ಅವರು ರಾಜೀನಾಮೆ ಕೊಡುವಂಥ ಮಟ್ಟಕ್ಕೆ ಹೋಗೋದಿಲ್ಲ. ಸಹಜವಾಗಿ ಪಕ್ಷ ಒಂದು ರೀತಿ ಕಡಿವಾಣ ಇದಕ್ಕೊಂದು ಏನಾದರೂ ಒಂದು ವೇಗಕ್ಕೆ ಏನು ಅಸಮಾಧಾನಕ್ಕೆ ಒಂದು ತಡೆ ಒಡ್ಡಬೇಕು ಅಂಥೇಳಿ ಸಹಜವಾಗಿ ಪಕ್ಷ ಹೇಳುತ್ತೆ. ಪಕ್ಷ ವಿರೋಧ ಮಾಡಿದವರು ಮತ್ತೊಬ್ಬರು ಮಗದೊಬ್ಬರ ಬಗ್ಗೆ ನಾನು ಏನೆಲ್ಲ ಬಳುವಳಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಪಕ್ಷ ಕೂಡ ನೈತಿಕತೆ ಇವತ್ತು ಇದ್ರ ಬಗ್ಗೆ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಪಕ್ಷಕ್ಕೂ ಇವತ್ತು ಆ ಒಂದು ಬಿಗಿ ತಪ್ಪೋಯ್ತು ಅಂತ ನಾನು ಭಾವಿಸ್ತೀನಿ. ಆದರೆ ರಾಜೀನಾಮೆ ಕೊಡುವಂಥದ್ದು ಇದಕ್ಕೆ ಪರಿಹಾರ ಅಲ್ಲ. ಇದು ಪಕ್ಷದ ವೇದಿಕೆಯಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾಗಗಳ ಸಮಸ್ಯೆಗಳಿಗೆ ಯಾವ ರೀತಿ ಪಕ್ಷ ಜವಾಬ್ದಾರಿಯನ್ನು ಹೊತ್ಕೊಳ್ತದೆ, ಯಾವ ರೀತಿ ನಮ್ಮ ದುಗುಡು, ನಮ್ಮ ನೋವು, ನಮ್ಮ ಒಂದು ಆತಂಕ ಏನಿದೆ ಆ ಆತಂಕಕ್ಕೆ ಅವರು ಏನು ಪರಿಹಾರ ಕೊಡ್ತಾರೆ, ಯಾವ ರೀತಿ ನಮ್ಮ ಎಲ್ಲರ ಗೌರವ ಕಾಪಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ MC ಸುಧಾಕರ್ ಅವರ ಒಂದು ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಂದು ಯಾವುದೂ ತಕರಾರು ಇಲ್ಲ, ಆದರೆ ನಮ್ಮನ್ನು ಯಾವ ಕಾರಣಕ್ಕೋಸ್ಕರ ಬಿಟ್ಟರು ಅನ್ನುವಂಥದ್ದನ್ನು ಹೇಳಿದ್ರೆ ನಮ್ಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಬಹುತೇಕ ನಾನು ಸಿದ್ದರಾಮಯ್ಯ ಅವ್ರ ಜೊತೆಗೂಡಿ ಇದ್ದಿದ್ದು ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಕಾರಣ ಆಗಿರ್ಬೋದು. ಆದರೆ ನಾನು ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತೋ ಆ ಕೆಲಸವನ್ನು ಅಷ್ಟೇ ಮಾಡಿದ್ದೀನಿ. ಒಂದು ಕಡೆ ಇಲಾಖೆಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ, ಮತ್ತೊಂದು ಕಡೆ ಎಲೆಕ್ಷನ್ನ ಟಾಸ್ಕನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.